ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ಈ ಒಂದು ವಿಡಿಯೋದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ವಿಶ್ವ ವ್ಯಾಪಾರ ಸಂಘಟನೆಯ ಪ್ರಮುಖ ಒಪ್ಪಂದಗಳನ್ನು ಕುರಿತು ಚರ್ಚಿಸಲಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾನು ವಿಶ್ವ ವ್ಯಾಪಾರ ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂತು, ವಿಶ್ವ ವ್ಯಾಪಾರ ಸಂಘಟನೆಯ ಪ್ರಮುಖ ಧ್ಯೇಯೋದ್ದೇಶಗಳು ಯಾವುವು, ಹಾಗೆಯೇ ವಿಶ್ವ ವ್ಯಾಪಾರ ಸಂಘಟನೆಯ ಈ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಹೇಗಿದೆ, ಆ ಒಂದು ಸಂಘಟನಾತ್ಮಕ ವ್ಯವಸ್ಥೆಯಿಂದ ಹೇಗೆ ವಿಶ್ವ ವ್ಯಾಪಾರ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ, ಹಾಗೆಯೇ ವಿಶ್ವ ವ್ಯಾಪಾರ ಸಂಘಟನೆಯ ಪ್ರಮುಖ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ WTO, ಹಾಗೆಯೇ ವಿಶ್ವ ವ್ಯಾಪಾರ ಸಂಘಟನೆಯ ಪ್ರಮುಖ ಕಾರ್ಯಗಳನ್ನು ಕುರಿತು ಚರ್ಚಿಸಿದ್ದೀನಿ. ಈಗ ವಿಶ್ವ ವ್ಯಾಪಾರ ಸಂಘಟನೆಯ ಒಪ್ಪಂದಗಳು 1994ರಲ್ಲಿ ಗ್ಯಾಟ್ನ ಉರುಗ್ವೆ ಸುತ್ತಿನ ಮಾತುಕತೆಗಳಲ್ಲಿ ಮಾತುಕತೆಗಳಲ್ಲಿ ಪಾಲ್ಗೊಂಡಿದ್ದಂಥ ರಾಷ್ಟ್ರಗಳು ಹಲವಾರು ರೀತಿಯ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾವೆ. ಆ ಒಪ್ಪಂದಗಳಲ್ಲಿ ಅಂದರೆ ಡಂಕನ್ ಪ್ರಸ್ತಾಪದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಹಲವಾರು ರೀತಿಯ ಒಪ್ಪಂದಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ 5 ಒಪ್ಪಂದಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಲಿದ್ದೇನೆ. ಈ ಒಂದು ಡಂಕಲ್ ಪ್ರಸ್ತಾವಗಳು ಉರುಗ್ವೆ ಸುತ್ತಿನ ಮಾತುಕತೆಗಳಲ್ಲಿ ಸೇರಿಕೊಂಡ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ 5 ಕ್ಷೇತ್ರಗಳ ಮತ್ತು ಆ ಒಂದು 5 ಒಪ್ಪಂದಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತ ಚರ್ಚೆ ಮಾಡಲಿದ್ದೇನೆ. ವಿಶ್ವ ವ್ಯಾಪಾರ ಸಂಘಟನೆಯು ಹಲವಾರು ಒಪ್ಪಂದಗಳನ್ನು ಒಳಗೊಂಡಿದೆ. ಆ ಒಪ್ಪಂದಗಳು ಸರಕುಗಳು, ಸೇವೆಗಳು ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳ ಕ್ಷೇತ್ರಗಳಿಗೆ ವ್ಯಾಪಿಸಿವೆ. ದಿ ಅಗ್ರಿಮೆಂಟ್ ಎಸ್ಟಾಬ್ಲಿಷ್ಡ್ ದಿ World Trade Organization consists of the following, which embody the results of the Uruguay round negotiations. ಅಂದರೆ ಫಸ್ಟ್ ಅಗ್ರಿಮೆಂಟ್ ಅಂತಂದರೆ ಸೇವೆಗಳ ವ್ಯಾಪಾರಿ ಸಂಬಂಧ ಒಪ್ಪಂದಗಳು, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್. ದಿ ಗ್ಯಾಟ್ಸ್ ಪ್ರೊವೈಡ್ಸ್ ಎ ಫ್ರೇಮ್ವರ್ಕ್ ಆಫ್ ರೂಲ್ಸ್ ಗವರ್ನಿಂಗ್ ಸರ್ವಿಸ್ ಟ್ರೇಡ್ ಟು ಮೇಕ್ ಕಮಿಟ್ಮೆಂಟ್ ಟು ಲಿಬರಲೈಸ್ ಟ್ರೇಡ್ ಇನ್ ಸರ್ವಿಸಸ್. ಅಂದರೆ WTO ಗ್ಯಾಟ್ ಒಪ್ಪಂದದ ಡಂಕಲ್ ಪ್ರಸ್ತಾವನೆಯಲ್ಲಿ ಬ್ಯಾಂಕಿಂಗ್, ವಿಮೆ, ನೌಕಾಯಾನ, ಸಾರಿಗೆ ಮತ್ತು ಸಂಪರ್ಕ, ಆರೋಗ್ಯ, ಶಿಕ್ಷಣ, ಪತ್ರಿಕಾ ರಂಗ ಮುಂತಾದ ಆಯ್ದ ಕ್ಷೇತ್ರಗಳಲ್ಲಿ ಮುಕ್ತ ವ್ಯಾಪಾರಕ್ಕೆ ಅವಕಾಶ ನೀಡಬೇಕೆಂದು ನಿಯಮ ರೂಪಿಸಲಾಗಿದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದ. ಗ್ಯಾಟ್ನ ಈ ಒಂದು ಉರುಗ್ವೆ ಸುತ್ತಿನ ಒಪ್ಪಂದಗಳ ಪ್ರಕಾರ, ಉರುಗ್ವೆ ಸುತ್ತಿನ ಮಾತುಕತೆಗಳ ಪ್ರಕಾರ ಅನುಷ್ಠಾನಕ್ಕೆ ಬಂದಿರತಕ್ಕಂಥ ಒಂದು ಪ್ರಮುಖ ಒಪ್ಪಂದ ಏನಂತಂದರೆ, ಸೇವೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಮುಕ್ತ ವ್ಯಾಪಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಈ ಒಂದು ಒಪ್ಪಂದ ಹೇಳುತ್ತೆ. ಈ ಗ್ಯಾಟ್ನ ಸರಕುಗಳ ವ್ಯಾಪಾರ ವ್ಯವಹಾರಗಳಲ್ಲಿ ನಿರ್ಬಂಧ ತೆಗೆದುಹಾಕುವ ರೀತಿಯಲ್ಲಿ ಸೇವಾ ವಲಯದಲ್ಲೂ ಕೂಡ ನಿರ್ಬಂಧಗಳನ್ನು ತೆಗೆದುಹಾಕಬೇಕೆಂದು ಈ ಒಂದು ನಿಯಮ ಪ್ರಸ್ತುತಪಡಿಸುತ್ತದೆ. ಅಂದರೆ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ಮತ್ತು ಆಮದು ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಇದ್ದಂತಹ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿ ಆ ಮುಖಾಂತರ ಸದಸ್ಯ ರಾಷ್ಟ್ರಗಳಲ್ಲಿ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರಕ್ಕೆ ಯಾವ ರೀತಿ ಅವಕಾಶವನ್ನು ಕಲ್ಪಿಸಿಕೊಡಬೇಕೋ ಅದೇ ರೀತಿಯ ಅವಕಾಶಗಳನ್ನು ಸೇವಾ ವಲಯದಲ್ಲಿ ಕೂಡ ಕಲ್ಪಿಸಿಕೊಡಬೇಕಂತ ಈ ಒಂದು ಒಪ್ಪಂದ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಅಂದರೆ ಬ್ಯಾಂಕಿಂಗ್ ಆಗಿರ್ಬೋದು, ವಿಮೆ, ನೌಕಾಯಾನ, ಸಾರಿಗೆ, ಸಂಪರ್ಕ, ಶಿಕ್ಷಣ, ಆರೋಗ್ಯ, ಪತ್ರಿಕಾ ರಂಗ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಕ್ತವಾಗಿರ್ತಕ್ಕಂಥ ಒಂದು ವ್ಯಾಪಾರವನ್ನು ಸದಸ್ಯ ರಾಷ್ಟ್ರಗಳಲ್ಲಿ ಕಲ್ಪಿಸಿಕೊಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಒಪ್ಪಂದ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಈ ಒಂದು ಒಪ್ಪಂದದ ಟೀಕೆಗಳು ಅಂದರೆ ಸೇವೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಗ್ಯಾಟ್ಸ್. ಈ ಒಂದು ಒಪ್ಪಂದದ ಈ ಒಂದು ಲಿಮಿಟೇಷನ್ಸ್ ಏನು ಅನ್ನೋದನ್ನು ನೋಡಿದಂಥ ಸಂದರ್ಭದಲ್ಲಿ ಗ್ಯಾಟ್ನ ಈ ನಿಬಂಧನೆಯು ಅಭಿವೃದ್ಧಿ ಹೊಂದುತ್ತಿರುವ ಬಡ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ಕಾಪಾಡುವುದು ಕಷ್ಟ ಅಂತ ಅಂದ್ಬಿಟ್ಟು ಇದನ್ನು ವಿಮರ್ಶೆ ಮಾಡಿದ್ದಾರೆ. ಏಕೆಂದರೆ ಸೇವಾ ಕ್ಷೇತ್ರದಲ್ಲಿ ಆಯ್ದುಕೊಳ್ಳಲಾದ ಕ್ಷೇತ್ರಗಳಾದ ಬ್ಯಾಂಕಿಂಗು, ವಿಮೆ, ಸಾರಿಗೆ ಮತ್ತು ಸಂಪರ್ಕ ಮುಂತಾದವುಗಳಲ್ಲಿ ಶ್ರೀಮಂತ ರಾಷ್ಟ್ರಗಳು ಹೆಚ್ಚು ಬಲಿಷ್ಠವಾಗಿದೆ. ಅಂದರೆ ಈ ಒಂದು ಕ್ಷೇತ್ರಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಕಮ್ಯುನಿಕೇಷನ್ನು, ಇನ್ಸೂರೆನ್ಸು, ಬ್ಯಾಂಕಿಂಗು ಈ ಒಂದು ಸರ್ವಿಸ್ ಸೆಕ್ಟರಲ್ಲಿ ಶ್ರೀಮಂತ ರಾಷ್ಟ್ರಗಳು ಹೆಚ್ಚು ಬಲಿಷ್ಠವಾಗಿದ್ದಾವೆ ಹಾಗೂ ಅನುಕೂಲತೆಗಳನ್ನು ಹೊಂದಿದ್ದಾವೆ. ಈ ಒಂದು ವಲಯದಲ್ಲಿ ಸೇವಾ ವ್ಯಾಪಾರವನ್ನು ಉದಾರೀಕರಿಸುವುದರ ಮುಖೇನ ಅಭಿವೃದ್ಧಿ ಹೊಂದಿದ ದೇಶಗಳು ಹಿಂದುಳಿದ ದೇಶಗಳಲ್ಲಿ ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರದ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನ ನಡೆಸುತ್ತವೆ.
ಅಂದರೆ ಈಗಾಗಲೇ ಈ ಒಂದು ಸೇವಾ ವಲಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳು, ಈ ಸೇವಾ ವಲಯದಲ್ಲಿ ಅಂತಂದರೆ ಸಾರಿಗೆ, ಸಂಪರ್ಕ, ವಿಜ್ಞಾನ, ತಂತ್ರಜ್ಞಾನ ಈ ಎಲ್ಲ ವಲಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ಈ ಒಂದು ರಾಷ್ಟ್ರಗಳು, ಯಾವ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಹಿಂದುಳಿದ ದೇಶಗಳ ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತವೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಿದ್ದಾರೆ. ಮುಂದುವರೆದ ರಾಷ್ಟ್ರಗಳು ಬಲಿಷ್ಠವಾಗಿರುವ ಸೇವಾ ಕ್ಷೇತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರುವುದರಿಂದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಸುಲಭವಾಗಿ ಹಿಂದುಳಿದ ದೇಶಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಅಂತಕ್ಕಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು? ಈ ಒಂದು ಸೇವಾ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳಿಗೆ ವಿರುದ್ಧವಾಗಿ. ದಿ ಗ್ಯಾಟ್ಸ್ ಮೀನ್ಸ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಗೋಸ್ ಅಗೇನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ಡೆವಲಪಿಂಗ್ ಕಂಟ್ರಿ. ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪ್ರಗತಿಗೆ ಈ ಒಂದು ಒಪ್ಪಂದ, ಯಾವ ಒಪ್ಪಂದ? ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಅಂತಕ್ಕಂಥ ಒಂದು ಒಪ್ಪಂದ ಮಾರಕವಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಿದ್ದಾರೆ. ಇನ್ನು ಎರಡನೇದು ಅಂತಂದರೆ ಜವಳಿ ಉದ್ಯಮ. ಡಂಕಲ್ ಪ್ರಸ್ತಾಪದ ಪ್ರಕಾರ ಜವಳಿ ಉದ್ಯಮವನ್ನು ಗ್ಯಾಟ್ನ ನಿಯಮ ಹಾಗೂ ನಿಯಮಗಳ ಪರಿಧಿಯೊಳಗೆ 1993 ಜನವರಿಯಿಂದ 3 ಹಂತಗಳಲ್ಲಿ ಜಾರಿಗೆ ತರಲಾಗಿದೆ. ಜವಳಿ ಉದ್ಯಮದ ಒಪ್ಪಂದದಂತೆ 2003 ಜನವರಿಯಿಂದ ಜವಳಿ ಸರಕುಗಳ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆಗೆಯಬೇಕಾಗುತ್ತದೆ. ಅಂದರೆ 2003 ಜನವರಿಯಿಂದ ಜವಳಿ ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ರಫ್ತು ಮಾಡ್ತಕ್ಕಂಥ ವಿಚಾರದಲ್ಲಿದ್ದಂಥ ಎಲ್ಲ ರೀತಿಯ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಯಪಡಿಸುತ್ತದೆ. ಯಾವುದು? ಜವಳಿ ಉದ್ಯಮ ಒಪ್ಪಂದ. ಅಗ್ರಿಮೆಂಟ್ ಆನ್ ಟೆಕ್ಸ್ಟೈಲ್. Existing textile and clothing trade restrictions to be eliminated over a period of 10 years from the date of entry into force of the WTO agreement. ವಿಶ್ವ ವ್ಯಾಪಾರ ಸಂಘಟನೆ ಒಪ್ಪಂದಗಳ ಪ್ರಕಾರ 1994 ಅಂದರೆ 1995ರಿಂದ ಏನು ಅದು ಅಸ್ತಿತ್ವಕ್ಕೆ ಬಂತಲ್ಲ, ಅಲ್ಲಿಂದ 10 ವರ್ಷಗಳವರೆಗೂ ಈ ಒಂದು ಅಭಿವೃದ್ಧಿಶೀಲ ದೇಶಗಳಿಗೆ ಜವಳಿ ಉದ್ಯಮಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ ರಿಯಾಯಿತಿಯನ್ನು ಕಲ್ಪಿಸಿಕೊಟ್ಟಿದೆ. ಆ ನಂತರ ಎಲ್ಲ ಈ ಒಂದು ರಾಷ್ಟ್ರಗಳು ಅಂದರೆ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ವಿಶ್ವ ವ್ಯಾಪಾರ ಸಂಘಟನೆ ಒಪ್ಪಂದಗಳ ಪ್ರಕಾರ ಜವಳಿ ಉದ್ಯಮವನ್ನು ಕೂಡ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ಪರಿಸ್ಥಿತಿಗೆ ಹೊಂದಿಸಿಕೊಳ್ಳುವಂತೆ ಈ ಒಂದು ಒಪ್ಪಂದ ತಿಳಿಯಪಡಿಸುತ್ತದೆ. ಈ ಒಂದು ಒಪ್ಪಂದದ ಈ ಒಂದು ಲಿಮಿಟೇಷನ್ಸ್ ನೋಡೋದ ಸಂದರ್ಭದಲ್ಲಿ ಈ ಒಂದು ಒಪ್ಪಂದ ಅಂದರೆ ಜವಳಿ ಒಪ್ಪಂದವು ಸಣ್ಣ ಪ್ರಮಾಣದಲ್ಲಿ ಹತ್ತಿ ಬಟ್ಟೆಯನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶಗಳಿಗೆ ಅನುಕೂಲ ಮಾಡಿಕೊಡುತ್ತದೆ. ಸಣ್ಣ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ಒಂದು ಜವಳಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳಿಗೆ ಇದು ಅನುಕೂಲಕರ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾಸಿಟಿವ್ನೆಸ್ ತೋರಿಸಿದ್ರು ಕೂಡ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಹಿಂದುಳಿದ ರಾಷ್ಟ್ರಗಳಲ್ಲಿ ಜವಳಿ ಉದ್ಯಮಗಳು ನೆಲ ಕಚ್ಚುವ ಅಥವಾ ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥ ಒಂದು ದುರ್ಗತಿ ಬರುತ್ತೆ ಅಂತ ಅಂದ್ಬಿಟ್ಟು ಟೀಕಾಕಾರರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ದಿ ಲಿಮಿಟೇಷನ್ಸ್ ಆಫ್ ದಿ ಟೆಕ್ಸ್ಟೈಲ್ ಅಗ್ರಿಮೆಂಟ್ ಆರ್ ಕ್ಲಾತಿಂಗ್ ಅಗ್ರಿಮೆಂಟ್. ದಿಸ್ ಅಗ್ರಿಮೆಂಟ್ ವುಡ್ ಬೆನಿಫಿಟ್ ಮೋಸ್ಟ್ ಡೆವಲಪಿಂಗ್ ಕಂಟ್ರೀಸ್ ಡ್ಯೂರಿಂಗ್ ದಿ ಟ್ರಾನ್ಸಿಷನಲ್ ಪೀರಿಯಡ್. ಅಂದರೆ ಈ ಒಂದು ಪೀರಿಯಡಲ್ಲಿ ಅವುಗೆ ಅನುಕೂಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಹಾಗೆಯೇ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದ ಅಂತಂದರೆ ವ್ಯಾಪಾರಕ್ಕೆ ಸಂಬಂಧಿಸಿದ ಬೌದ್ಧಿಕ ಆಸ್ತಿ ಹಕ್ಕುಗಳು. ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೌದ್ಧಿಕ ಆಸ್ತಿಗಳು. ಅಗ್ರಿಮೆಂಟ್ ಆನ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. Intellectual property rights refers to creation of the mind such as ಇನೋವೇಷನ್ಸ್ಗೆ ಹೆಚ್ಚಿನ ಒತ್ತು ಕೊಡೋದಕ್ಕಾಗಿ ವಿಶ್ವ ವ್ಯಾಪಾರ ಸಂಘಟನೆ ಈ ಒಂದು ಒಪ್ಪಂದವನ್ನು ಅನುಷ್ಠಾನಕ್ಕೆ ತಂದಿದೆ. ಈ ಒಂದು ಒಪ್ಪಂದ ಅನುಷ್ಠಾನಕ್ಕೆ ತರೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಯುರೋಪ್ ಖಂಡದಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯ ಫಲವಾಗಿ ಅನೇಕ ಹೊಸ ಸಂಶೋಧನೆಗಳು ನಡೆದವು ಹಾಗೂ ಹೊಸ ತಂತ್ರಜ್ಞಾನಗಳು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ಆಯಿತು. ಇದರಿಂದಾಗಿ ಯುರೋಪಿನ ಅನೇಕ ದೇಶಗಳು ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರದಲ್ಲಿ ಮಹತ್ತರವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದವು. ಹಿಂದುಳಿದ ದೇಶಗಳು ಮೂಲ ಸಂಶೋಧಕರ ಅನುಮತಿ ಇಲ್ಲದೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಹೆಚ್ಚಿಸಲು ಪ್ರಯತ್ನಿಸಿದವು. ಇದರಿಂದ ಮೂಲ ಸಂಶೋಧಕರಿಗೆ
ಸಮಸ್ಯೆಗಳುಂಟಾಯಿತು. ಅದರಿಂದಾಗಿ ಈ ಒಂದು ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಮೂಲ ಸಂಶೋಧಕರ ಅನುಮತಿ ಇಲ್ಲದೆ ಬಳಸುವಂತಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರತಿಪಾದಿಸಲಾಯಿತು. ಈ ಒಂದು ವಿಚಾರವನ್ನು ವಿಶ್ವ ವ್ಯಾಪಾರ ಸಂಘಟನೆ ಒಪ್ಪಂದಗಳಲ್ಲಿ ಸೇರ್ಪಡೆಗೊಳಿಸೋದಕ್ಕೆ ಕಾರಣ ಆಯಿತು. ಮುಂದುವರೆದ ದೇಶಗಳು ಗ್ಯಾಟ್ನ ಮೂಲ ಭೌತಿಕ ಆಸ್ತಿ ಹಕ್ಕುಗಳನ್ನು ಗ್ಯಾಟ್ನ ಮೂಲಕ ಭೌತಿಕ ಆಸ್ತಿ ಹಕ್ಕುಗಳನ್ನು ಖಾಸಗಿ ಹಕ್ಕುಗಳೆಂದು ಪರಿಗಣಿಸಬೇಕು. ತಂತ್ರಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಉತ್ಪನ್ನ ಹಾಗೂ ಪ್ರಕ್ರಿಯೆ ಕುರಿತು ಯಾವುದೇ ಹೊಸ ಆವಿಷ್ಕಾರಕ್ಕೆ ಪೇಟೆಂಟ್ ಪಡೆಯುವಂತಿರಬೇಕು. ಕನಿಷ್ಠ ಈ ಒಂದು ಎಲ್ಲ ಪೇಟೆಂಟ್ಗಳ ಅವಧಿ ಕನಿಷ್ಠ 20 ವರ್ಷಗಳಿಗೆ ವಿಸ್ತರಿಸಬೇಕು ಎನ್ನುವ ನಿಬಂಧನೆಗಳನ್ನು ರೂಪಿಸಲಾಗಿದೆ. ಅಂದರೆ ವಿಶ್ವ ವ್ಯಾಪಾರ ಸಂಘಟನೆ ಒಪ್ಪಂದದ ಪ್ರಕಾರ ಹೊಸ ತಳಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸಸ್ಯ ಸಂಕಲನ ಶಾಸ್ತ್ರಜ್ಞನ ಕಾರ್ಯಕ್ಷೇತ್ರ. ಸಸ್ಯ ಸಂಕಲನ ಶಾಸ್ತ್ರಜ್ಞ ತನ್ನ ಬುದ್ಧಿಮತ್ತೆ ಮತ್ತು ಪ್ರತಿಭೆಗಳನ್ನು ಉಪಯೋಗಿಸಿ ವಿವಿಧ ಗುಣಗಳ ಮೂಲದ ಸಸ್ಯಗಳನ್ನು ಗುರುತಿಸಿ ಹೊಸ ತಳಿಯನ್ನು ತಯಾರು ಮಾಡುತ್ತಾನೆ. ಗ್ಯಾಟ್ ನಿಯಮದ ಪ್ರಕಾರ ತಳಿ ಆತನ ಸ್ವಂತ ಆಸ್ತಿ, ಆತನ ಬೌದ್ಧಿಕ ಆಸ್ತಿ. ಈ ತಳಿಯ ಬೀಜ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಏಕಮಾತ್ರ ಹಕ್ಕು ಅವನೊಬ್ಬನಿಗೆ ಇರುತ್ತೆ. ಯಾರು ಈ ತಳಿಯನ್ನು ಅನ್ವೇಷಣೆ ಮಾಡಿರ್ತಕ್ಕಂಥ ಅಥವಾ ಕಂಡುಹಿಡಿರ್ತಕ್ಕಂಥ ವಿಜ್ಞಾನಿಗೆ. ಈ ಹಕ್ಕುಗಳ ಪ್ರಕಾರ ರೈತ ಒಮ್ಮೆ ಕೊಂಡ ಬೀಜವನ್ನು ಪುನಃ ಬಳಸುವಂತಿಲ್ಲ. ಈ ರೀತಿ ಪೇಟೆಂಟ್ಗಳನ್ನು ಮೂಲ ಸಂಶೋಧಕರಿಗೆ ಕಲ್ಪಿಸಿಕೊಡುವ ದೃಷ್ಟಿಯಿಂದ ವಿಶ್ವ ವ್ಯಾಪಾರ ಸಂಘಟನೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಕ್ಕಂಥ ಒಂದು ಒಪ್ಪಂದವನ್ನು ಜಾರಿಗೆ ತಗೊಬಂದಿದೆ. ಮೂಲ ಸಂಶೋಧಕರಿಗೆ ಅವರು ಏನು ಕಷ್ಟಪಟ್ಟು ಅನ್ವೇಷಣೆ ಮಾಡಿರ್ತಕ್ಕಂಥ ಇದಕ್ಕೆ ಗೌರವವನ್ನು ನೀಡೋದಕ್ಕಾಗಿ ಅವರಿಗೆ ಕೆಲವು ವರ್ಷಗಳ ಕಾಲ ಪೇಟೆಂಟನ್ನು ನೀಡ್ತಕ್ಕಂಥ ಉದ್ದೇಶಕ್ಕಾಗಿ ಈ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂತಕ್ಕಂಥ ಒಂದು ಒಪ್ಪಂದವನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ಪೇಟೆಂಟ್ ಅಂದರೆ ಸ್ವಾಮ್ಯದ ಸನ್ನದು ಎಂದರ್ಥ. ಸಂಶೋಧಕನಿಗೆ ತನ್ನ ಹೊಸ ಸಂಶೋಧನೆಯನ್ನು ಉಪಯೋಗಿಸಲು ಒಂದು ಗೊತ್ತಾದ ಕಾಲಾವಧಿಗೆ ಏಕಸ್ವಾಮ್ಯವಾಗಿ ಕೊಟ್ಟ ಹಕ್ಕುಪತ್ರ. ಯಾವುದೇ ಹೊಸ ಸಂಶೋಧನೆ ವಿಜ್ಞಾನಿಯ ಈ ಒಂದು ಬುದ್ಧಿಮತ್ತೆಯ ಫಲ, ಅದು ಆತನ ಬೌದ್ಧಿಕ ಆಸ್ತಿ. ಅದರ ಮೇಲಿನ ಸಂಪೂರ್ಣ ಸ್ವಾಮ್ಯ ಸಂಶೋಧಕನದ್ದೇ. ಬೇರೆ ಯಾರೂ ಕೂಡ ನಕಲು ಮಾಡದಂತೆ ತಡೆಯುವ ಒಂದು ವಿಶೇಷ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಪೇಟೆಂಟ್ ಅಂತ ಕರಿತೀವಿ. ಈ ಬೌದ್ಧಿಕ ಸಂಪತ್ತಿನ ಹಕ್ಕುಗಳಿಗೆ ಒಳಪಡುವ ವಿಷಯಗಳೆಂದರೆ ಹೊಸ ಆವಿಷ್ಕಾರಗಳು, ಪೇಟೆಂಟ್ ಮಾದರಿಗಳು, ಗ್ರಂಥಸ್ವಾಮ್ಯ, ವ್ಯಾಪಾರದ ಚಿಹ್ನೆ, ಈ ಥರ ಇವನ್ನ ಎಲ್ಲನೂ ಕೂಡ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಂತ ಹೇಳ್ತೀವಿ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದ ವಿಶ್ವ ವ್ಯಾಪಾರ ಸಂಘಟನೆಗೆ ಸಂಬಂಧಪಟ್ಟಿದ್ದು. ಇನ್ನು ಈ ಒಂದು ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂತಾರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸಲ್ಲಿ ಇರ್ತಕ್ಕಂಥ ಕೆಲವೊಂದು ಲಿಮಿಟೇಷನ್ಸ್ ಏನು. ಬೌದ್ಧಿಕ ಆಸ್ತಿ ಸಂಬಂಧಿತ ಹಕ್ಕುಗಳ ಮೇಲಿನ ಬಡಂಬಡಿಕೆಗಳು ಮುಂದುವರೆದ ದೇಶಗಳಿಗೆ ಅನುಕೂಲವಾದರೆ ಹಿಂದುಳಿದ ದೇಶಗಳಿಗೆ ಅನಾನುಕೂಲವಾಗುತ್ತದೆ. ಏನು ಬೌದ್ಧಿಕ ಆಸ್ತಿ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಕ್ಕಂಥದ್ದು ಕೇವಲ ಮುಂದುವರೆದ ರಾಷ್ಟ್ರಗಳಿಗೆ ಅನುಕೂಲ ಆಗುತ್ತೆ ಹೊರತು ಹಿಂದುಳಿದ ರಾಷ್ಟ್ರಗಳಿಗೆ ಇದರಿಂದ ಏನು ಕೂಡ ಅನುಕೂಲ ಆಗಲ್ಲ ಅಂತ ಅಂದ್ಬಿಟ್ಟು ಟೀಕೆಗಳನ್ನು ವ್ಯಕ್ತಪಡಿಸಲಾಗಿದೆ. ಹೊಸ ಬೌದ್ಧಿಕ ಆಸ್ತಿ ಹಕ್ಕಿನ ನೀತಿಯಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಳ್ಳುತ್ತವೆ. ಎಲ್ಲಿ ಈ ಒಂದು ಇನೋವೇಷನ್ಸು ಮತ್ತು ಹೊಸ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಸ್ಥಗಿತಗೊಳ್ಳುತ್ತವೆ. ಯಾವುದರಿಂದ? ಹೊಸ ಬೌದ್ಧಿಕ ಆಸ್ತಿ ಹಕ್ಕಿನ ಈ ಒಂದು ಕಾಯ್ದೆಯಿಂದಾಗಿ. ಹಾಗೆಯೇ ಪ್ರಗತಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಶೋಷಣೆ ಮಾಡಲು ಪ್ರೇರೇಪಿಸುತ್ತವೆ. ಏನು ಬೌದ್ಧಿಕ ಆಸ್ತಿ ಹಕ್ಕುಗಳ ಹೆಸರಿನಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅಭಿವೃದ್ಧಿಶೀಲ ದೇಶಗಳಲ್ಲಿ ಆ ಒಂದು ರಾಷ್ಟ್ರಗಳನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ತೊಡಗುವ ಸನ್ನಿವೇಶಗಳು ಒದಗಿ ಬರ್ತವೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಹಾಗೆಯೇ ಡಂಕಲ್ ಪ್ರಸ್ತಾಪದ ಪೇಟೆಂಟ್ ಕಾಲಾವಧಿ 20 ವರ್ಷಗಳಾಗಿರುವುದರಿಂದ ಇದು ಅಭಿವೃದ್ಧಿಶೀಲ ದೇಶಗಳಿಗೆ ಮಾರಕವಾಗಬಹುದು. ಏನು ಒಬ್ಬ ಸಂಶೋಧಕ ತಾನು ಕಂಡುಹಿಡಿದಿರ್ತಕ್ಕಂಥ ಹೊಸ ಸಂಶೋಧನೆ ಅಥವಾ ಹೊಸ ತಳಿ ಆಗಿರ್ಬೋದು, ಅದು ಡಿಸೈನ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಆವಿಷ್ಕಾರ ಆಗಿರ್ಬೋದು, ಈ ಒಂದು ಆವಿಷ್ಕಾರವನ್ನು ಅವನೇ ಬಳಕೆ ಮಾಡಿ ಅವನೇ ಉತ್ಪಾದನೆ ಮಾಡಿ ಮಾರಾಟ ಮಾಡೋದಕ್ಕೆ 20 ವರ್ಷಗಳವರೆಗೆ ಪೇಟೆಂಟನ್ನು ನೀಡಲಾಗಿರುತ್ತೆ. ಈ ಒಂದು ಅವಧಿ ನಿಜವಾಗ್ಲೂ ಕೂಡ ಅಭಿವೃದ್ಧಿಶೀಲ ದೇಶಗಳಿಗೆ ಒಂದು ರೀತಿ ಆ ಒಂದು ದೇಶಗಳಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಸಂಚಕಾರ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಟೀಕೆ ಮಾಡಲಾಗಿದೆ. ಹಾಗೆಯೇ ಹಿಂದುಳಿದ ದೇಶಗಳಿಗೆ ಆಧುನಿಕ ತಂತ್ರಜ್ಞಾನ ಸುಲಭ ಬೆಲೆಯಲ್ಲಿ ಸಿಗದಂತೆ ಮಾಡುತ್ತದೆ. ಏನು ಈ ಒಂದು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಒಪ್ಪಂದ ಯಾವ ರೀತಿಯ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ ಅಂತಂದರೆ ಹಿಂದುಳಿದ ದೇಶಗಳಿಗೆ
ಆಧುನಿಕ ತಂತ್ರಜ್ಞಾನ ಸುಲಭ ಬೆಲೆಯಲ್ಲಿ ಸಿಗದಂತೆ ತಡೆಗಟ್ಟುತ್ತದೆ. ಹೀಗೆ ಈ ಒಂದು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಲಿಮಿಟೇಷನ್ಸನ್ನು ನಾವು ನೋಡ್ಬೋದು. ದಿ ಟ್ರಿಪ್ಸ್ ಮೀನ್ಸ್ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ agreements is patently discriminatory. It would favor the developed countries and go against the interest of developing countries. ಇದು ಕೇವಲ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಿಗೆ ಫೇವರ್ ಆಗಿರುತ್ತೆ ಹೊರತು ಅಭಿವೃದ್ಧಿಶೀಲ ದೇಶಗಳಿಗೆ ಇದರಿಂದ ಯಾವುದೇ ರೀತಿ ಅನುಕೂಲಗಳು ಲಭ್ಯ ಆಗಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೀಕೆಗಳನ್ನು ನಾವು ನೋಡ್ತೀವಿ. ಇನ್ನೊಂದು ಮಹತ್ತರವಾಗಿರ್ತಕ್ಕಂಥ ಒಪ್ಪಂದ ಅಂತಂದರೆ ವ್ಯಾಪಾರ ಸಂಬಂಧಿ ಬಂಡವಾಳ ಹೂಡಿಕೆ ಕ್ರಮಗಳು, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್, ಅಗ್ರಿಮೆಂಟ್ ಆನ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್, ದಟ್ ಇಸ್ ಕಾಲ್ಡ್ ಟ್ರಿಮ್ಸ್. ಟ್ರಿಮ್ಸ್ ಮೀನ್ಸ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್. ಇಟ್ಸ್ ಕಾಲ್ ಫಾರ್ ದಿ ರಿಮೂವಲ್ ಆಫ್ ಆಲ್ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್. ಅಂದರೆ ಡಂಕಲ್ ಪ್ರಸ್ತಾಪದ ಪ್ರಕಾರ ವಿದೇಶಿ ಕಂಪನಿಗಳು ಅಥವಾ ಗ್ಯಾಟ್ ಒಪ್ಪಂದದ ಪ್ರಕಾರ ವಿದೇಶಿ ಕಂಪನಿಗಳನ್ನು ರಾಷ್ಟ್ರೀಯ ಕಂಪನಿಗಳಂತೆ ಕಾಣಬೇಕು, ವಿದೇಶಿ ಕಂಪನಿಗಳನ್ನು ರಾಷ್ಟ್ರೀಯ ಕಂಪನಿಗಳಂತೆ ಕಾಣಬೇಕಾಗುತ್ತೆ. ಹಾಗೆಯೇ ವಿದೇಶಿ ಬಂಡವಾಳ ಹೂಡಿಕೆ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರುವಂತಿಲ್ಲ. ಗ್ಯಾಟ್ ಒಪ್ಪಂದದ ಷರತ್ತಿನ ಪ್ರಕಾರ ಸ್ವದೇಶಿ ಹಾಗೂ ವಿದೇಶಿ ಬಂಡವಾಳ ಹೂಡಿಕೆದಾರರ ನಡುವೆ ಯಾವುದೇ ತಾರತಮ್ಯ ಇರಕೂಡದು. ಇದು ಒಂದು ಒಪ್ಪಂದ. ಏನು ಡಂಕಲ್ ಪ್ರಸ್ತಾಪ ಅಥವಾ ಗ್ಯಾಟ್ ಒಪ್ಪಂದ ಅಥವಾ ಉರುಗ್ವೆ ಸೂತ್ರ ಮಾತುಕತೆಗಳ ಪ್ರಕಾರ ಈ ಒಂದು ವಿಶ್ವದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಸ್ವದೇಶಿ ಕಂಪನಿಗಳು ಮತ್ತು ವಿದೇಶಿ ಕಂಪನಿಗಳು ಅಂತಕ್ಕಂಥ ಒಂದು ಭೇದ ಭಾವ ಇರಬಾರ್ದು. ಸ್ವದೇಶಿ ಬಂಡವಾಳ ಹೂಡಿಕೆದಾರರು ಮತ್ತು ವಿದೇಶಿ ಬಂಡವಾಳ ಹೂಡಿಕೆದಾರರ ನಡುವೆ ಯಾವುದೇ ತಾರತಮ್ಯ ಇರಬಾರ್ದು. ಈ ರೀತಿ ಮುಕ್ತವಾಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಡಂಕಲ್ ಪ್ರಸ್ತಾಪದ ಪ್ರಕಾರ ವಿದೇಶಿ ಕಂಪನಿಗಳನ್ನು ರಾಷ್ಟ್ರೀಯ ಕಂಪನಿಗಳಂತೆ ಕಾಣಬೇಕು ಮತ್ತು ಅವುಗಳ ಮೇಲೆ ಪ್ರಮಾಣಾತ್ಮಕ ಮಿತಿಗಳನ್ನೇ ತೆಗೆದುಹಾಕಬೇಕು. ವಿದೇಶಿ ಕಂಪನಿಗಳ ಮೇಲೆ ಎಲ್ಲ ಮಿತಿಗಳನ್ನು ತೆಗೆದುಬೇಕು. ಸ್ಥಳೀಯ ಉತ್ಪಾದಕರಿಗೆ ಹೆಚ್ಚಿನ ಪ್ರಯೋಜನ ನೀಡುವ ಆಮದುಗಳನ್ನು ನಿರ್ಬಂಧಿಸುವ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರದು ಎಂದು ಗ್ಯಾಟ್ ನಿರ್ಧರಿಸಿದೆ. ಅಂದರೆ ಇಲ್ಲಿ ಗ್ಯಾಟ್ನ ಈ ಒಂದು ಪ್ರಮುಖ ಒಪ್ಪಂದ ಅಂತಾರೆ ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವದೇಶಿ ಬಂಡವಾಳದಾರರು ಮತ್ತು ವಿದೇಶಿ ಬಂಡವಾಳದಾರರು ಅಂತಕ್ಕಂಥ ತಾರತಮ್ಯವನ್ನು ಮಾಡುವಾಗಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ಒಪ್ಪಂದ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಈ ಒಂದು ಒಪ್ಪಂದದ ಲಿಮಿಟೇಷನ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ಏನು ಲಿಮಿಟೇಷನ್ಸು? ವಿದೇಶಿ ಕಂಪನಿಗಳು ಬಂದು ಬಂಡವಾಳವನ್ನು ಹೂಡಿ ಲಾಭ ಗಳಿಸಿ ಆ ಲಾಭವನ್ನು ತಮ್ಮ ದೇಶಕ್ಕೆ ವರ್ಗಾಯಿಸಿಕೊಳ್ಳಬಹುದು. ವಿದೇಶಿ ಕಂಪನಿಗಳು ಬಂದುಬಿಟ್ಟು ಬಂಡವಾಳವನ್ನು ಹೂಡಿಕೆ ಮಾಡಿ ಲಾಭವನ್ನು ಹೆಚ್ಚು ಪ್ರಮಾಣದಲ್ಲಿ ಗಳಿಸಿ ಆ ಲಾಭವನ್ನು ಮರು ಹೂಡಿಕೆ ಮಾಡುವುದರ ಬದಲು ಆ ದೇಶಕ್ಕೆ ತಗೊಂಡೋಗ್ತವೆ. ಇದರಿಂದ ಏನಾಗುತ್ತೆ, ಬಂಡವಾಳದ ಈ ಒಂದು ಆದಾಯದ ಆವರ್ತಕ ಪ್ರವಾಹನ ಅಂತಕ್ಕಂಥದ್ದು ಸ್ವದೇಶದಲ್ಲಾಗಿದೆ, ಅದು ಬೇರೆ ದೇಶಕ್ಕೆ ಹೋಗೋದಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ವಿದೇಶಿ ಕಂಪನಿಗಳ ಪೈಪೋಟಿಯನ್ನು ಎದುರಿಸಲಾಗದೆ ಅನೇಕ ದೇಶೀಯ ಕಂಪನಿಗಳು ಮುಚ್ಚಿ ಹೋಗಬಹುದು. ಏನು ಬೇರೆ ದೇಶದ ಈ ಒಂದು ಕಾಂಪಿಟೇಷನ್, ಬೇರೆ ದೇಶದ ಉದ್ಯಮಗಳ ಜೊತೆ ಪೈಪೋಟಿ ನಡೆಸೋಕ್ಕಾಗದೆ ಸ್ವದೇಶಿ ಕೈಗಾರಿಕೆಗಳು ಮುಚ್ಚತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತಲೇ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ನಿಂದಾಗಿ ಆಮದು ಪ್ರಮಾಣ ಹೆಚ್ಚಿ ಬಹುತೇಕ ಅಭಿವೃದ್ಧಿಶೀಲ ದೇಶಗಳಲ್ಲಿ ಪಾವತಿ ಶಿಲ್ಕಿನ ಪರಿಸ್ಥಿತಿಗಳಲ್ಲಿ ಏರುಪೇರುಂಟಾಗಬಹುದು. ಬಹುತೇಕ ಪಾವತಿ ಶಿಲ್ಕಿನ ಪರಿಸ್ಥಿತಿಯಲ್ಲಿ ಏರುಪೇರು ಅಥವಾ ಅಸಮತೋಲನವಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಯಾವುದರಿಂದ? ವಿಶ್ವ ವ್ಯಾಪಾರ ಸಂಘಟನೆ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥ ಅಥವಾ ಡಂಕಲ್ ಪ್ರಸ್ತಾಪದ ಪ್ರಕಾರ ಈ ಒಂದು ವ್ಯಾಪಾರ ಸಂಬಂಧಿ ಬಂಡವಾಳ ಹೂಡಿಕೆ ಕ್ರಮಗಳಿಂದ ಆಮದುಗಳ ಪ್ರಮಾಣ ಹೆಚ್ಚಿ ಎಲ್ಲಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ಪಾವತಿ ಶಿಲ್ಕಿನ ಅಸಮತೋಲನದ ಪರಿಸ್ಥಿತಿ ಬಿಗಡಾಯಿಸೋದಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಈ ಒಂದು ಒಪ್ಪಂದದಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು ಇನ್ನೂ ಹೆಚ್ಚಿನ ಸಾಲದ ಹೊರೆಗೆ ತಳ್ಳಬಹುದು. ಅಭಿವೃದ್ಧಿಶೀಲ ದೇಶಗಳನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೋದಕ್ಕೆ ಕಾರಣ ಆಗುತ್ತೆ ಈ ಒಂದು ಒಪ್ಪಂದ. ಯಾವುದು? ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್. ಸೊ ಲಿಮಿಟೇಷನ್ಸ್ ಆಫ್ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಗ್ರಿಮೆಂಟ್ ವುಡ್ ರಿಮೂವ್ ರಿಸ್ಟ್ರಿಕ್ಷನ್ಸ್ ಆನ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಟ್ ಇಟ್ ಈಸ್ ಫಿಯರ್ಡ್ ದಟ್ multinational company would try to control high priority area in developing countries. ಬಹುರಾಷ್ಟ್ರೀಯ ಕಂಪನಿಗಳು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತಮ್ಮ ಹಸ್ತಕ್ಷೇಪವನ್ನು ಇಟ್ಟು ಆ ಒಂದು ವ್ಯವಸ್ಥೆಯನ್ನು ತಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತವೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಇನ್ನು ಕೊನೆಯ ಒಪ್ಪಂದ
ಅಂತಂದರೆ ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸ್ತಾವನೆಗಳು, ಅಗ್ರಿಕಲ್ಚರ್ ಕಮಾಡಿಟೀಸನ್ನು ಕೂಡ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮುಕ್ತವಾಗಿರಿಸಬೇಕು ಎಂಬ ವಿಚಾರವನ್ನು ತಿಳಿಯಪಡಿಸುತ್ತದೆ. ಯಾವುದು? ವಿಶ್ವ ವ್ಯಾಪಾರ ಸಂಘಟನೆ. ಏನು ಸೇವೆಗಳ ವಿಚಾರದಲ್ಲಿ ಯಾವ ರೀತಿ ಮುಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು, ಅದೇ ರೀತಿ ಈ ಒಂದು ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಾಗಿರ್ಬೋದು, ಕೃಷಿ ಉತ್ಪನ್ನ ವ್ಯವಸ್ಥೆಗೆ ನೀಡ್ತಕ್ಕಂಥ ಸಬ್ಸಿಡಿ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಣಯಗಳನ್ನು ಅಥವಾ ಕ್ರಮಗಳನ್ನು ಸೂಚಿಸಿದೆ. ಯಾವುದು? ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸ್ತಾವನೆಗಳು. ಗ್ಯಾಟ್ ಒಪ್ಪಂದದ ಡಂಕಲ್ ಪ್ರಸ್ತಾಪದಲ್ಲಿ ಸೂಚಿಸಲಾದ ಕೃಷಿ ಸಂಬಂಧಿ ಷರತ್ತುಗಳು, ಕೆಲವೊಂದು ಷರತ್ತುಗಳನ್ನು ಹಾಕಿದೆ. ಏನಂತ ಅಂತಾರೆ? ಸೊ 1ನೇ ಷರತ್ತು ಏನಂತಂದರೆ ಸಹಾಯಧನಗಳು. ಇಲ್ಲಿ ಸಹಾಯಧನಗಳು ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಇಡ್ತಕ್ಕಂಥ ವಿಚಾರದಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ಆಗಿರ್ಬೋದು, ರಸಗೊಬ್ಬರ, ವಿದ್ಯುತ್ ಶಕ್ತಿ, ಬಿತ್ತನೆ ಬೀಜಗಳನ್ನು ಪೂರೈಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕೊಡ್ತಿರ್ತಕ್ಕಂಥ ಈ ಒಂದು ಸಬ್ಸಿಡಿ ಆಗಿರ್ಬೋದು. ಸೊ ಗ್ಯಾಟ್ ಒಪ್ಪಂದದ ಪ್ರಕಾರ ಅಭಿವೃದ್ಧಿಶೀಲ ದೇಶಗಳು ಈ ಸಬ್ಸಿಡಿಗಳಿಗೆ ಸೇರಿಕೊಡುವ ಹಣ ಅದರ ಒಟ್ಟು ಕೃಷಿ ಉತ್ಪಾದನೆ 10% ಹೆಚ್ಚಿರಬಾರದು ಅಂತಕ್ಕಂಥ ಒಂದು ಷರತ್ತನ್ನು ವಿಧಿಸಿದೆ ವಿಶ್ವ ವ್ಯಾಪಾರ ಸಂಘಟನೆ. ಇದು ನಿಜವಾಗ್ಲೂ ಕೂಡ ಅಭಿವೃದ್ಧಿಶೀಲ ದೇಶಗಳಿಗೆ ಮಾರಕ ಅಂತಲೇ ಹೇಳ್ಬೋದು. ಕಂಡೀಷನ್ ಏನಪ್ಪ ಅಂತಂದರೆ, ಹಿಂದುಳಿದ ದೇಶಗಳು, ಪರ್ಟಿಕ್ಯುಲರಾಗಿ ಈ ಒಂದು ಮುಂದುವರೆದ ದೇಶಗಳು ಏನು ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದಕ್ಕಾಗಿ ಅವರು ಕೊಡ್ತಿರ್ತಕ್ಕಂಥ ಈ ಒಂದು ಸಬ್ಸಿಡಿ ಪ್ರಮಾಣ ಒಟ್ಟು ಕೃಷಿ ಉತ್ಪಾದನೆ 10% ಮೀರಿರಬಾರ್ದು ಅಂತಕ್ಕಂಥ ಒಂದು ಕಠಿಣ ಷರತ್ತನ್ನು ವಿಧಿಸಿದೆ. ಯಾವುದು? ಈ ಒಂದು ಒಪ್ಪಂದ ಅಥವಾ ವಿಶ್ವ ವ್ಯಾಪಾರ ಸಂಘಟನೆ ಒಪ್ಪಂದ. ಹಾಗೆಯೇ ಇನ್ನೊಂದು ಷರತ್ತು ಏನಪ್ಪ ಅಂತಾರೆ, ಮಾರುಕಟ್ಟೆ ಅವಕಾಶ. ಒಂದು ದೇಶಕ್ಕೆ ಒಂದು ಕೃಷಿ ಸಾಮಗ್ರಿಯ ಆಮದು ಬೇಕಿರಲಿ ಅಥವಾ ಬೇಡದಿರಲಿ, ಅದು ಕನಿಷ್ಠ 4% ಸರಕುಗಳನ್ನು ಆಮದು ಮಾಡಿಕೊಳ್ಳಲೇಬೇಕೆಂಬಕ್ಕಂಥ ಷರತ್ತನ್ನು ವಿಧಿಸಿದೆ. ಆ ದೇಶಕ್ಕೆ ಅಗತ್ಯ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಕಂಡೀಷನ್ನಾಗಿ 4% ಆಫ್ ದಿ ಈ ಒಂದು ಅಗ್ರಿಕಲ್ಚರ್ ಕಮಾಡಿಟೀಸನ್ನು ಇಂಪೋರ್ಟ್ ಮಾಡಿಕೊಳ್ಳೇಬೇಕು. ಅದು ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಆಗಿರ್ಬೋದು, ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಆಗಿರ್ಬೋದು, ಯಾವುದೇ ರಾಷ್ಟ್ರ ಆಗಿರ್ಬೋದು, ವಿಶ್ವ ವ್ಯಾಪಾರ ಸಂಘಟನೆ ಒಪ್ಪಂದದ ಪ್ರಕಾರ ಕಡ್ಡಾಯವಾಗಿ 4% ಈ ಒಂದು ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಬೇಕು. ಹಾಗೆಯೇ ಹಿಂದುಳಿದ ದೇಶಗಳಲ್ಲಿ, ಪರ್ಟಿಕ್ಯುಲರಾಗಿ ಭಾರತದಂಥ ಒಂದು ದೇಶದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ವಿತರಣೆ ಮಾಡ್ತಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಕೇವಲ ಕಡು ಬಡವರಿಗೆ ಮಾತ್ರ ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಷರತ್ತನ್ನು ವಿಧಿಸಿದೆ. ಹಾಗೆಯೇ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಈ ಒಂದು ದೇಶೀಯ ಕೃಷಿ ಕ್ಷೇತ್ರ ಪ್ರವೇಶಿಸಲು ಅನುಮತಿ ನೀಡಬೇಕು ಅಂತಕ್ಕಂಥ ಒಂದು ಷರತ್ತನ್ನು ಕೂಡ ಹಾಕಿದೆ. ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಈ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅಥವಾ ಅಭಿವೃದ್ಧಿಶೀಲ ದೇಶಗಳಲ್ಲಿ ಆ ಒಂದು ದೇಶೀಯ ಕೃಷಿ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾರಿಗೆ? ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಒಂದು ಒಪ್ಪಂದ ಹೇಳುತ್ತೆ. ಯಾವುದು? ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದ. ಸೊ ಹೀಗೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳು ಅಂದರೆ ಏನಪ್ಪ ಅಂತಂದರೆ, ಸಬ್ಸಿಡಿಗಳನ್ನು ನೀಡ್ತಕ್ಕಂಥದ್ದು 10% ಜಾಸ್ತಿ ಇರಬಾರ್ದು. ಆ ದೇಶಕ್ಕೆ ಅಗತ್ಯವಿರಲಿ ಬೇಡದೇ ಇರಲಿ 4% ಆಹಾರ ಧಾನ್ಯಗಳನ್ನು ಇಂಪೋರ್ಟ್ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಒಂದು ಷರತ್ತು. ಕೇವಲ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಿಂದ ಕಡು ಬಡವರಿಗೆ ಮಾತ್ರ ಈ ಒಂದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಷರತ್ತು. ಹಾಗೆಯೇ ದೇಶೀಯ ಕೃಷಿ ವ್ಯವಸ್ಥೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪಾಲ್ಗೊಳ್ಳೋದಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಕೆಲವೊಂದು ಷರತ್ತುಗಳನ್ನು ಇಟ್ಟಿದೆ ಈ ಒಂದು ಒಪ್ಪಂದ. ಯಾವುದು? ಕೃಷಿ ಸಂಬಂಧಿಸಿರ್ತಕ್ಕಂಥ ಪ್ರಸ್ತಾವನೆಗಳು ಅಥವಾ ಒಪ್ಪಂದಗಳು. ಇದರ ಲಿಮಿಟೇಷನ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ಹೀಗೇನೋ ಮಾಡಿದ್ದೆ ಆದರೆ ಕೃಷಿಗೆ ನೀಡಲಾಗುತ್ತಿರುವ ಸಬ್ಸಿಡಿ ವಿಚಾರದಲ್ಲಿ ತಾರತಮ್ಯ ತೋರಿಸಲಾಗಿದೆ. ಸಬ್ಸಿಡಿ ಕಡಿತದಿಂದಾಗಿ ಹಿಂದುಳಿದ ದೇಶಗಳಲ್ಲಿ ಕೃಷಿ ಉತ್ಪಾದನೆ ಕುಂಠಿತವಾಗಬಹುದು. ಇಲ್ಲಿ ಕೂಡ ತಾರತಮ್ಯವನ್ನು ನೋಡ್ಬೋದು. ಏನಂತಂದರೆ, ಹಿಂದುಳಿದ ದೇಶಗಳಿಗೆ ಒಂದು ಕಂಡೀಷನ್ ಹಾಕಿದೆ WTO. ಏನಂತಂದರೆ, ಕೃಷಿಗೆ ಕೊಡ್ತಿರ್ತಕ್ಕಂಥ ಸಬ್ಸಿಡಿ, ಅದು ಬಿತ್ತನೆ ಬೀಜಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಅಥವಾ ಈ ಒಂದು ವಿದ್ಯುತ್ ಶಕ್ತಿಯಲ್ಲಿರ್ತಕ್ಕಂಥ ಈ ಒಂದು ರಿಯಾಯಿತಿ ಆಗಿರ್ಬೋದು, ರಸಗೊಬ್ಬರಗಳಿಗೆ ಕೊಡ್ತಿರ್ತಕ್ಕಂಥ ಈ ಒಂದು ಸಬ್ಸಿಡಿ ಆಗಿರ್ಬೋದು, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನೀಡ್ತಕ್ಕಂಥ ವಿಚಾರದಲ್ಲಿ ಸಬ್ಸಿಡಿ ಆಗಿರ್ಬೋದು, ಈ ಒಂದು ಟೋಟಲ್ ಸಬ್ಸಿಡಿ ಆ ದೇಶದ ಕೃಷಿ ಉತ್ಪಾದನೆ 10% ಹೆಚ್ಚಿರಬಾರ್ದು ಅಂತಕ್ಕಂಥ ಒಂದು ಷರತ್ತನ್ನು ವಿಧಿಸಿದೆ. ಆದರೆ ಮುಂದುವರೆದ ದೇಶಗಳು ಈಗಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ರಾಷ್ಟ್ರಗಳಲ್ಲಿ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದಕ್ಕಾಗಿ ಕೃಷಿಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾವೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರಿಗೆ? ವಿಶ್ವ ವ್ಯಾಪಾರ ಸಂಘಟನೆಗೆ. ಆದರೆ ಹಿಂದುಳಿದ ದೇಶಗಳ ಮೇಲೆ ಮಾತ್ರ 10% ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ನೀಡಬಾರ್ದು ಅಂತಕ್ಕಂಥ ಒಂದು ಷರತ್ತನ್ನು ಹಾಕ್ತಾ ಇದೆ. ಇದು ಒಂದು ತಾರತಮ್ಯ ತೋರಿಸ್ತಿದೆ ಅಂತ ಅಂದ್ಬಿಟ್ಟು ಈ ಒಂದು ಒಪ್ಪಂದವನ್ನು ಅಥವಾ ಈ ಒಂದು ಪ್ರಸ್ತಾವನೆಗಳನ್ನು ಟೀಕೆ ಮಾಡಲಾಗಿದೆ. ಹಾಗೆಯೇ ಮಾರುಕಟ್ಟೆ ಅವಕಾಶಗಳನ್ನು ಕಲ್ಪಿಸುವುದು, ಆಮದು ನಿಯಂತ್ರಣಗಳನ್ನು ತೆಗೆಯುವುದು ಅಭಿವೃದ್ಧಿಶೀಲ ದೇಶಗಳ ಹಿತಾಸಕ್ತಿಗೆ ಧಕ್ಕೆಯಾಗಿದೆ. ಏನು ಮಾರುಕಟ್ಟೆ ಅವಕಾಶಗಳು ಅಗತ್ಯ ಇದ್ದರೂ ಇಲ್ಲದೇ ಇರಲು ಅನಿವಾರ್ಯವಾಗಿ 4% ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಷರತ್ತು ಬಹುತೇಕ ಈ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಗಳಿಗೆ
ಅನುಕೂಲವನ್ನು ತಂದು ಹೊರಡೋದಿಲ್ಲ ಅಂತಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಸೊ ಹೀಗೆ ಉರುಗ್ವೆ ಸುತ್ತಿನ ಮಾತುಕತೆಗಳಲ್ಲಿ ಡಂಕಲ್ ಪ್ರಸ್ತಾಪದ ಮುಖಾಂತರ ವಿಶ್ವ ವ್ಯಾಪಾರ ಸಂಘಟನೆ ಸದಸ್ಯ ರಾಷ್ಟ್ರಗಳಿಗೆ ಅನಾವಶ್ಯಕವಾಗಿರ್ತಕ್ಕಂಥ ಅನೇಕ ರೀತಿಯ ಷರತ್ತುಗಳನ್ನು ವಿಧಿಸಲಾಗಿದೆ. ಇದು ನಿಜವಾಗ್ಲೂ ಕೂಡ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಿಗೆ ಪೂರಕವಾಗಿದೆಯೇ ಹೊರತು ಅಭಿವೃದ್ಧಿಶೀಲ ದೇಶಗಳಿಗೆ ಇದರಿಂದ ಸಾಕಷ್ಟು ಪ್ರಯೋಜನಗಳು ಲಭ್ಯ ಆಗಲ್ಲ. ಸೊ ಹೀಗೆ ವಿಶ್ವ ವ್ಯಾಪಾರ ಸಂಘಟನೆ ಅಂತಂದರೆ ಈಗಾಗಲೇ ನೀವು ಹೇಳಿರೋ ಪ್ರಕಾರ ವಿಶ್ವ ವ್ಯಾಪಾರ ಸಂಘಟನೆ ಪ್ರಮುಖವಾಗಿ 5 ಒಪ್ಪಂದಗಳನ್ನು ಒಳಗೊಂಡಿದೆ. ಆ 5 ಒಪ್ಪಂದಗಳು ಅಂತಂದರೆ ಸೇವೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಗ್ಯಾಟ್ಸ್. ಇನ್ನು 2ನೇ ಒಪ್ಪಂದ ಅಂತಾರೆ ಜವಳಿ ಉದ್ಯಮದ ಒಪ್ಪಂದ. 3ನೇ ಒಪ್ಪಂದ ಅಂತಾರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೌದ್ಧಿಕ ಆಸ್ತಿ ಹಕ್ಕುಗಳ ಒಪ್ಪಂದ, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಕ್ಕಂಥ ಒಂದು ಒಪ್ಪಂದ. ಹಾಗೆಯೇ 4ನೇ ಒಪ್ಪಂದ ಅಂತಂದರೆ ವ್ಯಾಪಾರ ಸಂಬಂಧಿ ಬಂಡವಾಳ ಹೂಡಿಕೆ ಕ್ರಮಗಳು, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂತಕ್ಕಂಥ ಒಂದು ಒಪ್ಪಂದ. ಕೊನೆಯದಾಗಿ ಕೃಷಿ ಸಂಬಂಧಿ ಪ್ರಸ್ತಾವನೆಗಳು ಅಥವಾ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳು ಅಂತ ಅಂದ್ಬಿಟ್ಟು 5 ಒಪ್ಪಂದಗಳು. ಆ ಒಂದು ಒಪ್ಪಂದಗಳಿಂದ ಹಿಂದುಳಿದ ದೇಶಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋ ಒಂದು ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಓಕೆ, ಧನ್ಯವಾದಗಳು.